ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆಯಲ್ಲಿ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಕನ್ನಡ ಫಿಲಂ ಚೇಂಬರ್ ಅಧ್ಯಕ್ಷ ಎಂಎಸ್ ರವೀಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರೋತ್ಸವದಲ್ಲಿ ಸೆಲೆಬ್ರಿಟಿಗಳು ಪಾಲ್ಗೊಳ್ಳದ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ಸೆಲೆಬ್ರಿಟಿಗಳು ಬರದೆ ಬೇಸರ ಆಗುವಂಥದ್ದು ಸಹಜ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ರವೀಂದ್ರ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಚಲನಚಿತ್ರ ಅಕಾಡೆಮಿಯವರದ್ದು ಕೂಡ ಇದರಲ್ಲಿ ತಪ್ಪಿದೆ. ಅಕಾಡೆಮಿಯವರು ಆಹ್ವಾನ ಪತ್ರಿಕೆಯನ್ನ ಸರಿಯಾಗಿ ಮುಟ್ಟಿಸಿಲ್ಲ. ಯಾರೊಬ್ಬರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನ ಸರಿಯಾಗಿ ಮುಟ್ಟಿಸಿಲ್ಲ. ಆಹ್ವಾನ ನೀಡದೇ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ನಟ ನಟಿಯರು ಬಂದಿಲ್ಲ. ಹೀಗಾಗಿ ಆಹ್ವಾನ ನೀಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರಿಗೆ ಮಾಹಿತಿ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ. ಹುಬ್ಬಳ್ಳಿಯಲ್ಲಿ ಫಿಲಂ ಚೇಂಬರ್ ಅಧ್ಯಕ್ಷ ಎಂಎಸ್ ರವೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ 2 ದಿನಗಳ ಹಿಂದೆ ಚಲನಚಿತ್ರದ ನಟ ನಟಿಯರ ಒಂದು ನಟ್ಟು ಬೋಲ್ಟು ಅನ್ನುವಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ಟೀಕೆ ಟಿಪ್ಪಣಿಗಳಾಯಿತು, ವಾದ ಪ್ರತಿವಾದಗಳಾಯಿತು, ಸಮರ್ಥನೆಗಳು ಕೂಡ ಆಯಿತು. ಇದೆಲ್ಲದರ ಹೊರತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಚೆನ್ನಾಗಿದ್ದು ಹೋಗೋಣ ಅಂತ ಅವರು ಕೂಡ ಹೇಳಿಕೆ ಕೊಟ್ಟರು. ಇದರ ನಂತರ ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ಎಂಎಸ್ ರವೀಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಲನಚಿತ್ರೋತ್ಸವದಲ್ಲಿ ಸೆಲೆಬ್ರಿಟಿಗಳು ಪಾಲ್ಗೊಳ್ಳದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಭಿಪ್ರಾಯದಲ್ಲಿ ಅವರ ಒಂದು ಇದರಲ್ಲಿ ಕರೆಕ್ಟ್ ಆಗಿರುತ್ತೆ. ಯಾಕೆ ಅಂದರೆ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಇರಲ್ಲ. ಸಾಹೇಬ್ರು ಹೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಬೇರೆ ಯಾರೋ ಒಂದು ಸಂಘದ ಅಧ್ಯಕ್ಷರು ಹೇಳಿದಾರಂತೆ, ತುಂಬ ದರ್ಪದಲ್ಲಿ ಮಾತಾಡಿದಾರಂತೆ. ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ದರ್ಪದಲ್ಲೂ ಮಾತಾಡಿಲ್ಲ. ಅವ್ರಿಗೆ ಇನ್ನರ್ ಗೊತ್ತಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅದು ಮಾತಾಡೋದು ಸರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಸುಮಾರು ಜನ ಕಲಾವಿದರಿಗೆ ಒಂದು ಚೇಂಬರ್ ಇರೋದು, ಕಲಾವಿದರ ಸಂಘ, ಬೇರೆ ಬೇರೆ ಸಂಘಗಳು ಸಂಸ್ಥೆಗಳಿಗೆ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಹೋಗಿಲ್ಲ ಮತ್ತು ಇನ್ವಿಟೇಷನ್ ಕಾರ್ಡ್ ಹೋಗಿಲ್ಲ ಸರ್. ಎಲ್ಲಿ ಮತ್ತೆ ಫಿಲಮ್ ಫೆಸ್ಟಿವಲ್ಗೆ ಬರ್ತಾರೆ? ಆ ವಿಚಾರ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಇನ್ನಲ್ಲಿ ಏನು ನಡೀತದೆ ಒಂದು ಒಗ್ಗಟ್ಟಿಲ್ಲ ಸರ್. ಬೇರೆ ಬೇರೆ ಆರ್ಟಿಸ್ಟ್ನ ಕರಿಬೇಕು, ಡೈರೆಕ್ಟರ್ನ ಕರಿಬೇಕು, ಹಿರಿಯ ಕಲಾವಿದರ ಕರಿಬೇಕು, ಮಾಧ್ಯಮದವ್ರು ಕರಿಬೇಕು. ಒಂದು ಸಿನಿಮಾ ಅಂದಾಗ ಮಾಧ್ಯಮದವ್ರು ಬೇಕು, ಪ್ರತಿಯೊಬ್ಬರು ಬೇಕು ಸರ್. ಟೆಕ್ನಿಷಿಯನು, ಕ್ಯಾಮ್ರಾಮ್ಯಾನು, ಮೇಕಪ್ಪು, ಪ್ರತಿಯೊಂದು ಡಿಪಾರ್ಟ್ಮೆಂಟು ಬೇಕು. ಅಲ್ಲಿ 25 ಜನ ಅಲ್ಲ, ಕರೆಕ್ಟಾಗಿ ಚೇಂಬರ್ ಅವರು ಬೇರೆ ಬೇರೆ ಅಸೋಸಿಯೇಷನ್ ಒಂದು ಕರೆಕ್ಟ್ ಕೊಟ್ಟಿದ್ರೆ, ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಹೋಗಿದ್ರೆ 25,000 ಜನ ಸೇರ್ತಾ ಇದ್ರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕಲಾವಿದರು, ನಮ್ಮದೊಂದು ಫಿಲಮ್ ಇಂಡಸ್ಟ್ರಿ ಏನಿದೆ ದೊಡ್ಡ ವೇದಿಕೆ ಇದು. ಸುಮಾರು ಲಕ್ಷಾಂತರ ಜನ ಬರ್ತಾರೆ ಒಂದೇ ಒಂದು ಕರೆಗೆ. ಅವ್ರಿಗೆ ಕರೆಕ್ಟಾಗಿ ಮಾಹಿತಿಗಳಿಲ್ಲ, ಯಾರನ್ನೂ ಕರೆದಿಲ್ಲ. ಇದು ಅಕಾಡೆಮಿ ಮಾಡಬೇಕಿತ್ತು, ಆ ಕೆಲಸ ಮಾಡಿಲ್ಲ. ಆ ಮಾಹಿತಿ ಸಾಹೇಬ್ರಿಗೆ ಗೊತ್ತಿಲ್ಲ. ಹಂಗಾಗಿ ನೆಟ್ಟು ಬೋಲ್ಟು ಅಂತ ಹೇಳಿದ್ದಾರೆ, ಅದೇನು ತಪ್ಪೇನಿಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಹೇಳಿದಾರಂತೆ ದರ್ಪದಲ್ಲಿ ಮಾತಾಡಿದ್ರೆ, ಇಲ್ಲ, ಯಾವ ದರ್ಪದಲ್ಲೂ ಸಾಹೇಬರು ಮಾತಾಡಿಲ್ಲ. ಇಲ್ಲ, ಫಿಲಂ ಚೇಂಬರ್ ಅವ್ರಿಗಾಗಲಿ ಬೇರೆ ಸಂಘ ಸಂಸ್ಥೆಗಳಿಗೆ ನಾವು ಸಮರ್ಥನೆ ಮಾಡ್ಕೋತಾ ಇಲ್ಲ ಸರ್. ಅವರು ಕರೆಕ್ಟಾಗೆ ಒಂದು ಅಕಾಡೆಮಿ ಏನಿದೆಯಲ್ಲ ಅವ್ರಿಗೆ ಪಾಸ್ಗಳು ಇಶ್ಯೂ ಮಾಡಿಲ್ಲ, ಮತ್ತೆ ಇನ್ವಿಟೇಷನ್ ಕಾರ್ಡ್ಗಳು ಇಶ್ಯೂ ಮಾಡಿಲ್ಲ ಸರ್. ಆ ವಿಷಯ ಗೊತ್ತಿಲ್ಲ ಸರ್ ಅಷ್ಟೇ. ಯಾಕೆ ಕರಿಬೇಕು? ಹಂಗಾರೆ ನಿಮಗೆ ಮೇಕಪ್ ಮ್ಯಾನ್ ಬೇಡವಾ, ಪ್ರೊಡಕ್ಷನ್ ಬೇಡವಾ, ಲೈಟಿಂಗ್ ಬೇಡವಾ, ಕ್ಯಾಮ್ರಾಮ್ಯಾನ್ ಬೇಡವಾ, ನಿಮ್ಗೆ ಕಸ ಗುಡ್ಸನ್ ಬೇಡವಾ, ನಿಮಗೆ ಪ್ರೊಡ್ಯೂಸರ್ ಬೇಡವಾ, ಡೈರೆಕ್ಟರ್ ಬೇಡವಾ ಸರ್? ಒಂದು ಸಿನಿಮಾ ಅಂದರೆ ಎಲ್ಲರೂ ಬೇಕು. ಸಿನಿಮಾ ಆಕ್ಟ್ ದೊಡ್ಡ ಸ್ಟಾರ್ಗಳು ಮಾತ್ರ ಆಕ್ಟರ್ ಅಲ್ಲ. ದೊಡ್ಡ ಸ್ಟಾರಿಂದ ಮಾತ್ರ ಇಂಡಸ್ಟ್ರಿ ನಡೀತಿಲ್ಲ, ಹೊಸಬ್ರಿಂದ ಇಂಡಸ್ಟ್ರಿ ನಡೀತಾ ಇದೆ. ವರ್ಷಕ್ಕೆ 400 ಸಿನಿಮಾ ಸೆನ್ಸರ್ ಆಗ್ತಾ ಇದೆ. ಅದರಲ್ಲಿ 200 ರಿಂದ 300 ಸಿನಿಮಾಗಳು ಹೊಸಬ್ರದೇ ಬರ್ತದೆ. ಇನ್ನು 50 ಜನ ಮಾತ್ರ ಸ್ಟಾರ್ಗಳು.